ಎಲ್ಲರಿಗೂ DSRT ಆ್ಯಂಡ್ NCERT ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಸವ ಜಯಂತಿ. 12ನೇ ಶತಮಾನದಲ್ಲಿ ಈ ಜಾತಿ ಸಂಕುಲಗಳು, ಈ ಮೇಲು ಕೀಳು ತಾರತಮ್ಯ ಮತ್ತು ಮಹಿಳೆಯರನ್ನ ತುಚ್ಚುವ ಕಾಣಿಸ್ತಿದ್ದಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಈ ಒಂದು ಸಾಮಾಜಿಕ ಅಸಮಾನತೆ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಕಾರಿ ಚಳವಳಿ ಮಾಡಿ ಆವಾಗಲೇ ನಮ್ಗೆ ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅನ್ನೋದು ಒಂದು ಪರಿಕಲ್ಪನೆನ ಕೊಟ್ಟರು. ಯಾಕೆ ಅಂತಂದರೆ ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದವ್ರಿಗೂ ಅವಕಾಶ ಕೊಟ್ಟು ಅಲ್ಲಿ ಅವರ ಒಂದು ಏನು ಸಾಹಿತ್ಯ ಆಗಿರ್ಬೋದು, ಅವರ ಇವನ್ನ ಹೇಳ್ಕೊಳಕ್ಕೆ, ಅವರ ಒಂದು ಪಾಂಡಿತ್ಯನ ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ಸಮಾನತೆನ ಬಿತ್ತಿದ್ರು ಬಸವಣ್ಣರು 12ನೇ ಶತಮಾನದಲ್ಲಿ. ಅದಕ್ಕೆ ಕ್ರಾಂತಿಕಾರಿ ಬೆಳವಣಿಗೆ. ಏಕೆ ಅಂತಂದರೆ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆನ ವಿರುದ್ಧ ನಾವು ಯಾವಾಗ ಅಂದರೆ ಸರಿಯಾದ ವೇನಲ್ಲಿ, ಈಗ ವ್ಯವಸ್ಥೆ ಒಂದು ತಪ್ಪು ಮಾಡ್ತಾ ಇರುತ್ತೆ, ಆ ತಪ್ಪಿನ ವಿರುದ್ಧ ನಾವು ಯಾವಾಗ ನಿಂತ್ಕೊಂತೀವಿ ಅದನ್ನು ಕ್ರಾಂತಿಕಾರಿ ಅಂತ ಹೇಳ್ತೀವಿ. ಹಾಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಎಲ್ಲ ಥರ ಸಮಾನತೆಯನ್ನು ತರಬೇಕು ಸೊಸೈಟಿಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನೈತಿಕವಾಗಿರಬೇಕು, ಎಲ್ಲರೂ ಸಹ ಸಮಾನತೆಯಲ್ಲಿ, ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅಂತ ಅಂದ್ಬಿಟ್ಟು ಸಮಾನತೆಯನ್ನು ತಗೊಂಬಂದರು. ಅದು ಎಸ್ಪೆಷಲಿ ಹಿಂದುಳಿದ ಮತ್ತು ಏನು ಅಸ್ಪೃಶ್ಯತರಂತ ಏನು ಕರೀತಾರೆ ಆ ಜನಗಳನ್ನ ಅಪ್ಲಿಫ್ಟ್ಮೆಂಟ್ ಮಾಡೋಕ್ಕೆ ಬಸವಣ್ಣನವರು ಹೋರಾಟ ಮಾಡಿ ಒಂದು ದೊಡ್ಡ ಕ್ರಾಂತಿನ ಉಂಟು ಮಾಡಿದ್ರು. ಅದು ಒಂದು ಕನ್ನಡ ಸಾಹಿತ್ಯದಲ್ಲಿ ಒಂದು ಯುನೀಕ್ ಒಂದು ವಚನ ಸಾಹಿತ್ಯ ಅನ್ನೋದು, ಯುನೀಕ್ನೆಸ್ ಅನ್ನೋ ಒಂದು ಸಾಹಿತ್ಯ ಪ್ರಕಾರನ ಬಸವಣ್ಣನವರು ತೆಗೆದುಕೊಂಡು ಬಂದರು. ವಚನ ಸಾಹಿತ್ಯ ಇಡೀ ಇಂಡಿಯಾದಲ್ಲೇ ಅಥವಾ ಇಡೀ ವರ್ಲ್ಡಲ್ಲೇ ಆ ಥರ ಒಂದು ವಚನ ಸಾಹಿತ್ಯ ಇಲ್ಲ. ಅಂದರೆ ಗದ್ಯ ಮತ್ತು ಪದ್ಯದ ಥರ ಓದ್ಬೇಕಾದ್ರೆ ನಮಗೆ ಪದ್ಯದ ಥರ ಕಾಣುತ್ತೆ, ಅದು ಅದರ ಗದ್ಯ ಅಂತ ಕರೀತಾರೆ. ವಚನ ವಚನ ಅಂದರೆ ಮಾತು ಅಂತೆಲ್ಲ ಬರುತ್ತೆ. ಅಂದರೆ ನಾವು ವಚನ ಕೊಟ್ಟರೆ ಅದು ಒಂದು ವಚನಕಾರರು ಕೊಟ್ಟ ಒಂದು ಮಾತು ಥರ ಅದು. ಅಂದರೆ ಅಲ್ಲಿ ಎಲ್ಲ ಥರ ಎಲ್ಲ ಥರ ನಾಲೆಡ್ಜ್ ಸಿಗುತ್ತೆ. ಈಗ ನಾವು ಏನು ಭಗವದ್ಗೀತೆ ರಾಮಾಯಣ ಓದ್ತೀವೋ ಅದು ಅದರಷ್ಟೇ ವ್ಯಾಲ್ಯೂ ಇರೋ ಒಂದು ವಚನಗಳು, ಗೊತ್ತಾಯ್ತಾ? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣ ಒಂದು ವಚನದಲ್ಲಿ ಇಡೀ ನೈತಿಕತೆಯ ತತ್ವನೇ ಅವರು ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಕಲಬೇಡ, ಕೊಲಬೇಡ. ಮತ್ತು ಹೇಳ್ತಾರೆ, ಇವನಾರವನೆಂದೆನಿಸರಯ್ಯ, ಇವನಮ್ಮವನೆಂದೆನಿಸರಯ್ಯ, ಇವ ನಿಮ್ಮ ಮನೆಯ ಮಗನೆಂದೆನಿಸರಯ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾನು ನಿಮ್ಮ ಮನೆಯ ಮಗ, ಗೊತ್ತಾಯ್ತಾ? ಅವ್ರು ಬಸವಣ್ಣನವರು ಅಷ್ಟು ಸಮಾನತೆನೇ ತಗೊಂಬರೋಕ್ಕೆ, ಜಾತಿ ಸಂಕುಲಗಳನ್ನ ನಿರ್ಮೂಲನೆ ಮಾಡೋಕ್ಕೆ ಹೋರಾಟ ಮಾಡಿದ್ರು. ಅಂತಹ ಬಸವಣ್ಣನವರು ಹುಟ್ಟಿದ ಅವರ ಜಯಂತಿ ಇವತ್ತು. ಬಸವಣ್ಣನವರು ಎಲ್ಲರೂ ನಾವು ಅಷ್ಟೇ ಎಲ್ಲ ಒಂದು ಸಂಕಲ್ಪ ಮಾಡೋಣ, ನಾವು ಸಮಾನತೆ ತರಬೇಕು. ಮತ್ತು ನಾವೇನು ಒಂದು ಹೊರಟಿದ್ದೀವಿ, ಏನು ಒಂದೇನೋ ಒಂದು ಅಚೀವ್ಮೆಂಟ್ ಮಾಡೋಕೆ ಹೊರಟಿದ್ದೀವಿ, ಅದನ್ನು ಸಾಧಿಸ್ತೀವಿ. ಬಸವಣ್ಣನವರು ಯಾವುದೇ ಕಾರಣಕ್ಕೂ ಏನು ಮಾಡಲಿಲ್ಲ, ಹಿಂಜರಿಲಿಲ್ಲ. ಎಷ್ಟೇ ವ್ಯವಸ್ಥೆ ಕಷ್ಟ ಇದ್ರೂ ಅವ್ರನ್ನ ಅನುಮಾನ ಪಟ್ಟರು, ಅವ್ರನ್ನ ಎಲ್ಲ ಇದನ್ನು ದೂಷಣೆ ಮಾಡಿದ್ರು. ಉನ್ನತ ವರ್ಗದ ಜನ ಅವ್ರನ್ನ ಬೈದರು. ಅವ್ರು ಉನ್ನತ ವರ್ಗದಲ್ಲಿ ಹುಟ್ಟಿದ್ರು ಅವರು ಸಹ ಬಡವ್ರನ್ನ ಸಮಾನತೆ ತರಬೇಕು, ಅಥವಾ ಅಸ್ಪೃಶ್ಯರನ್ನ ಸಮಾನತೆ ತರಬೇಕು, ಹಿಂದುಳಿದವ್ರನ್ನ ಸಮಾನತೆ ತರಬೇಕು ಅಂತಂದ್ಬಿಟ್ಟು ಹೋರಾಟ ಮಾಡಿ ಒಂದು ಏನು ಅನುಭವ ಮಂಟಪ ಅಂತ ಮಾಡಿ ಅದರಲ್ಲೆಲ್ಲನೂ ಸಹ ಅವಕಾಶ ಮಾಡಿಕೊಟ್ಟು ಒಂದು ಏನು ಈಗ ನಾವು ಸಂವಿಧಾನ ಅಂತ ಏನು ಕರಿತಾ ಇದ್ದೀವಿ, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಏನು ಕರಿತಾ ಇದ್ದೀವಿ, ಅದಕ್ಕೆ ಮೂಲ ಅಲ್ಲಿ 12ನೇ ಶತಮಾನದಲ್ಲೇ ಬೀಜನ ಹಾಕಿದ್ರು. ಅಲ್ಲಿ 12ನೇ ಶತಮಾನದಲ್ಲೇ ಅವರೊಂದು ಅಡಿಪಾಯನ ಹಾಕಿದ್ರು. ಆ ಅಡಿಪಾಯನ ಇಟ್ಕೊಂಡೇ ನಾವು ಇಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಎಲ್ಲ ನಾವು ಮಾಡಿದ್ದೀವಿ ಮತ್ತು ಸಂವಿಧಾನನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಎಲ್ಲರೂ ಸಮಾನತೆ, ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ, ಗೊತ್ತಾಗ್ತಿದೆಯಾ? ಹಾಗಾಗಿ ಆ ವಚನ ಸಾಹಿತ್ಯನೂ ಅಷ್ಟೇ ಕನ್ನಡ ಸಾಹಿತ್ಯಕ್ಕೆ ಒಂದು ಅಮೋಘ ಕೊಡುಗೆ ಅಂತಲೇ ಹೇಳ್ಬೋದು, ಗೊತ್ತಾ? 12 ಸಾಹಿತ್ಯ ಅದಾದಮೇಲೆ 12ನೇ ಶತಮಾನದಲ್ಲಿ ಅವರ ಹೋರಾಟದಿಂದ ಏನು ಕನ್ನಡ ಸಮಾಜದಲ್ಲೂ ಕ್ರಾಂತಿಕಾರಿ ಬೆಳವಣಿಗೆಗಳಾಯಿತು, ಮತ್ತು ಸಾಹಿತ್ಯದಲ್ಲೂ ಕ್ರಾಂತಿಕಾರಿ ಬೆಳವಣಿಗೆಗಳಾದವು, ಗೊತ್ತಾಗ್ತಿದೆಯಾ? ಯಾಕೆಂದರೆ ಮೊದಲು ಬರೀ ಸಂಸ್ಕೃತದಲ್ಲೇ ಬರೀಬೇಕಿತ್ತು, ಸಂಸ್ಕೃತದಲ್ಲಿ ಬರೆದ್ರೇ ಶ್ರೇಷ್ಠ ಅಂತ ಇದ್ದ ಕಾಲದಲ್ಲಿ ಸಾಮಾನ್ಯ ಜನರಿಗೆ ಬರೆಯೋಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಇವ್ರೇನು ಮಾಡಿದ್ರು, ಸಾಮಾನ್ಯ ಜನರು ಬರೆದದ್ದು ಕಾವ್ಯ, ಸಾಮಾನ್ಯ ಜನರು ಬರೆದಿದ್ದೂ ಸಹ ಮೌಲ್ಯಯುತವಾಗಿ ಬರೆಯುತ್ತೆ ಅಂತಂದ್ಬಿಟ್ಟು ಮಾದಾರ ಚೆನ್ನಯ್ಯ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಮತ್ತು ಅಂಬಿಗರ ಚೌಡಯ್ಯ ಆಗಿರ್ಬೋದು, ಡಕ್ಕಣ್ಣ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಎಂಥ ಸಣ್ಣ ಸಣ್ಣ ಕೀಳು ಜಾತಿಗಳಲ್ಲಿ ಹುಟ್ಟಿದ ಒಬ್ಬ ಮನುಷ್ಯನೂ ಸಹ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತಂದರು. ಮತ್ತು ಏನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಅಂತರ್ಜಾತಿ ವಿವಾಹಗಳನ್ನ ಮಾಡಿಸಿದ್ರು. ಈ ರೀತಿ ರೆವಲ್ಯೂಷನರಿ ಥಾಟ್ಸ್ಗಳು ಇದ್ದಿದ್ದ ಬಸವಣ್ಣವರು ಹುಟ್ಟಿದನ
ಅಂಥ ಕರ್ನಾಟಕದಲ್ಲಿ ಹುಟ್ಟಿರೋದು ನಾವಿದನ್ನು ಏನಾದರೂ ಬಾಗಲಕೋಟೆಯವ್ರು ಯಾರು ಇದ್ದರೆ, ಬಸವ ಕಲ್ಯಾಣದಲ್ಲಿ ಯಾರು ಇದ್ದರೆ ಅವರಂಥ ಪುಣ್ಯ ಪಡೆದವ್ರು ಯಾರಲ್ಲ. ಯಾಕೆಂದರೆ ಬಸವಣ್ಣನವರು ನಡೆದಾಡಿದ ಒಂದು ಪ್ರದೇಶದಲ್ಲಿ ನೀವು ಇದ್ದೀರಾ ಅಂತಂದರೆ ನೀವು ವೆರಿ ಲಕ್ಕಿ. ಗೊತ್ತಾಗ್ತದೆ, ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ಬಸವಣ್ಣವ್ರು ನಮ್ಮ ಕರ್ನಾಟಕದವರು ಅನ್ನೋದು ದೊಡ್ಡ ಹೆಮ್ಮೆ. ಅದರಲ್ಲೂ ಏನಾದ್ರು ಬಾಗಲಕೋಟೆ, ಬಸವ ಕಲ್ಯಾಣ, ಬಿಜಾಪುರ ಈ ಒಂದು ಏರಿಯಾದ ಜನಗಳು ಅಲ್ಲಿ ಹುಟ್ಟಿರೋರು ಅಥವಾ ಅಲ್ಲಿ ಬದುಕ್ತಿರೋರು ಅವರೇ ಒಂದು ದೊಡ್ಡ ಪುಣ್ಯ. ಯಾಕೆಂತಂದ್ರೆ ಬಸವಣ್ಣನವರು ನಡೆದಾಡಿದಂಥ ಜಾಗದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ, ಅವರ ಒಂದು ಪಾದಸ್ಪರ್ಶ ಮಾಡಿದಂಥ ಜಾಗದಲ್ಲಿ ನೀವೆಲ್ಲ ಇದ್ದೀರಾ, ಅದು ದೊಡ್ಡ ಒಂದು ಖುಷಿ. ಇಷ್ಟು ಬಸವಣ್ಣವರ ಒಂದು ಜಯಂತಿಗೆ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಅವರ ಒಂದು ತತ್ವಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತ ಒಂದು ಏನು ಮೋಟಿವೇಶನ್, ಬಸವಣ್ಣನವರು ಸಹ ಮೋಟಿವೇಶನ್. ನಾವು ಯಾರು ಮೋಟಿವೇಶನ್ ತೊಗೊತೀವಿ, ಚಿಗುಂಬರ ಅಂತ ಅಂದ್ಬಿಟ್ಟು ಯಾರೋ ಬೇರೆ ದೇಶದವ್ರನ್ನ ತೊಗೊತೀವಿ, ಅಬ್ರಾಹಂ ಲಿಂಕನ್ ತೊಗೋಬೇಕು, ಬೇರೆ ದೇಶದವ್ರು ಅಂತ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಮ್ಮಲ್ಲಿರೋ ಸುತ್ತಮುತ್ತ ಇರೋರು ನಾವು ಮೋಟಿವೇಶನ್ ತೊಗೋಬೇಕು. ಗೊತ್ತಾಗ್ತಿದೆ. ಅದಕ್ಕೆ ಬಸವಣ್ಣನವರು ನನಗೆ ದೊಡ್ಡ ಮೋಟಿವೇಶನ್. ನಾವು ಓದಿದ್ದೆಲ್ಲ ಸಿದ್ಧಗಂಗಾ ಮಠದಲ್ಲಿ ಬಸವಣ್ಣವರ ವಚನಗಳನ್ನ ಕೇಳಿಕೊಂಡು ಮತ್ತು ಮಠಗಳಲ್ಲಿ ಬೆಳೆದಿರೋದ್ರಿಂದ ಬಸವಣ್ಣನವರ ಥಾಟ್ಸ್ಗಳು ನಮ್ಗೆ ಇನ್ನೂ ಇದೆ. ತುಂಬ ಇನ್ಸ್ಪೈರ್ ಮಾಡ್ತಾರೆ. ನಾನು ಕನ್ನಡ ಲಿಟ್ರೇಚರ್ ತಗೊಳಕ್ಕೆ ಕಾರಣನೇ ಬಸವಣ್ಣನವರು. ನಾನು ಆ್ಯಕ್ಚುಲಿ ಸೈನ್ಸ್ ಬ್ಯಾಕ್ಗ್ರೌಂಡು, ಆದರೂ ಕನ್ನಡ ಲಿಟ್ರೇಚರ್ ಓದಿ UPSC KPSC ಎಲ್ಲ ಬರೆದಿದ್ದೆ ಅವಾಗ. ಅದಕ್ಕೆ ಕಾರಣನೇ ಬಸವಣ್ಣನವರು. ಇಷ್ಟು ಬಸವಣ್ಣನವರ ಜಯಂತಿ ದಿನ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನ ಏನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವೇನು ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ಬಸವಣ್ಣನಲ್ಲಿ ಕೇಳ್ಕೊಂಡು ಇವತ್ತಿನ ಕ್ಲಾಸ್ನ ಪ್ರಾರಂಭ ಮಾಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್.